ಧರ್ಮಸ್ಥಳದ ಪ್ರಕರಣದಲ್ಲಿ ಅರಣ್ಯ ಇಲಾಖೆ ಎಂಟ್ರಿ. ಅರಣ್ಯ ವ್ಯಾಪ್ತಿಯಲ್ಲಿ ಶವ ಸಂಸ್ಕಾರಕ್ಕೆ ಅವಕಾಶ ಇಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದ್ದಾರೆ. ಶವಶೋಧಕ್ಕೆ ಉಪಸಂರಕ್ಷಣಾಧಿಕಾರಿ ಅನುಮತಿ ಬೇಕು. ಅರಣ್ಯ ವ್ಯಾಪ್ತಿಯಲ್ಲಿ ಸಂಸ್ಕಾರ ಮಾಡಿದ್ರೆ ವರದಿಯನ್ನ ಪಡಿತೀನಿ, ಕಾನೂನಿನ ಪ್ರಕಾರ ಕ್ರಮ ಆಗತ್ತೆ ಅಂತ ಅರಣ್ಯ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಸರ್, ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲ ಅರಣ್ಯ ವ್ಯಾಪ್ತಿಯಲ್ಲೇ ಆಗ್ತಾ ಇರ್ತಕ್ಕಂಥ ಚಟುವಟಿಕೆಗಳು. ಈಗ ಉತ್ಖನನದ ಪ್ರಕ್ರಿಯೆ ಇರ್ಬೋದು, ಅಂದರೆ ಮುಸ್ಕುದಾರಿ ಹೇಳ್ತಾ ಇರೋ ಪ್ರಕಾರ ನಾನು ಅರಣ್ಯ ಪ್ರದೇಶದಲ್ಲಿ ಹೂತಿದ್ದೇನೆ ಅನ್ನುವಂಥದ್ದು ಇರ್ಬೋದು. ಇದೆಲ್ಲದೂ ವಿಚಾರ ಅರಣ್ಯ ಇಲಾಖೆಯ ಗಮನಕ್ಕೆ ಇರಬೇಕು, ಅಥವಾ ಅರಣ್ಯ ಇಲಾಖೆಯ ಅನುಮತಿ ಪಡೆದು ಎಲ್ಲ ಬೆಳವಣಿಗೆಗಳಾಗ್ತಿರ್ಬೇಕು. ಈ ಪ್ರಕರಣದಲ್ಲಿ ತಮ್ಮ ಇಲಾಖೆಯ ಕಾರ್ಯವ್ಯಾಪ್ತಿ ಏನು, ಏನಾದರೂ ಅನುಮತಿಗಳು ಪಡೆದಿದ್ದಾರಾ, ಏನು ನಡೀತಾ ಇದೆ ಸರ್? ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ, ಉತ್ಖನನ ಮಾಡಲಿಕ್ಕೂ ಅವಕಾಶ ಇಲ್ಲ. ಉತ್ಖನನ ಮಾಡಬೇಕು ಅಥವಾ ತನಿಖೆ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿರುವಂಥ ಉಪಾರಣ್ಯ ಸಂರಕ್ಷಣಾಧಿಕಾರಿಯ ಪರವಾನಗಿ ಪಡಿಬೇಕಾಗ್ತದೆ. ಒಂದು ವೇಳೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂಥ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡಿದರೆ ಅದರ ವರದಿ ತಗೊಳ್ತೀನಿ, ಕಾನೂನು ರೀತಿಯ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಇನ್ನಿತರ ವಿಷಯ ಈಗೇನು ತನಿಖಾ ತಂಡ ಇದೆ, ಉತ್ಖನನ ಮಾಡುವಂಥದ್ದಿರ್ಬೋದು, ಮತ್ತೊಂದಿರ್ಬೋದು, ಸ್ಥಳೀಯರಿಗೆ ನಮ್ಮ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ವರದಿ ಕೇಳ್ತೇನೆ. ಏನಾದರೂ ಅರಣ್ಯ ಇಲಾಖೆಯ ಕಾಯ್ದೆ ನಿಯಮಗಳು ಉಲ್ಲಂಘನೆ ಆದರೆ ತಾನೇ ಕಾನೂನು ರೀತಿಯ ಕ್ರಮ ಆಗ್ತದೆ. ಈಗ ಮುಸ್ಕುದಾರಿ ಹೇಳಿರೋ ಪ್ರಕಾರ ಸರ್, ಅರಣ್ಯದಲ್ಲಿ ಹೂತಿದ್ದೀನಿ ಅನ್ನುವಂಥದ್ದು ಇದ್ದಾನೆ. ಒಂದು ವೇಳೆ ಆ ರೀತಿ ಅರಣ್ಯದಲ್ಲಿ ಹೂಳೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಏನಾದರೂ ಇದೆಯಾ? ಅನುಮತಿ ಕೊಡಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಯಾವುದೇ ಅರಣ್ಯ, ಈಗ ಮೀಸಲು ಅರಣ್ಯ ಇದೆ ಅಥವಾ ವನ್ಯಜೀವಿ ಧಾಮ ಇದೆ, ಟೈಗರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ನೀಡಿದ್ದಾರೆ. ಶವಶೋಧಕ್ಕೆ ಉಪಸಂರಕ್ಷಣಾಧಿಕಾರಿ ಅನುಮತಿ ಬೇಕು. ಅರಣ್ಯ ವ್ಯಾಪ್ತಿಯಲ್ಲಿ ಸಂಸ್ಕಾರ ಮಾಡಿದ್ರೆ ವರದಿಯನ್ನ ಪಡಿತೀನಿ, ಕಾನೂನಿನ ಪ್ರಕಾರ ಕ್ರಮ ಆಗತ್ತೆ ಅಂತ ಅರಣ್ಯ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿದ್ದಾರೆ. ಸರ್, ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಎಲ್ಲ ಅರಣ್ಯ ವ್ಯಾಪ್ತಿಯಲ್ಲೇ ಆಗ್ತಾ ಇರ್ತಕ್ಕಂಥ ಚಟುವಟಿಕೆಗಳು. ಈಗ ಉತ್ಖನನದ ಪ್ರಕ್ರಿಯೆ ಇರ್ಬೋದು, ಅಂದರೆ ಮುಸ್ಕುದಾರಿ ಹೇಳ್ತಾ ಇರೋ ಪ್ರಕಾರ ನಾನು ಅರಣ್ಯ ಪ್ರದೇಶದಲ್ಲಿ ಹೂತಿದ್ದೇನೆ ಅನ್ನುವಂಥದ್ದು ಇರ್ಬೋದು. ಇದೆಲ್ಲದೂ ವಿಚಾರ ಅರಣ್ಯ ಇಲಾಖೆಯ ಗಮನಕ್ಕೆ ಇರಬೇಕು, ಅಥವಾ ಅರಣ್ಯ ಇಲಾಖೆಯ ಅನುಮತಿ ಪಡೆದು ಎಲ್ಲ ಬೆಳವಣಿಗೆಗಳಾಗ್ತಿರ್ಬೇಕು. ಈ ಪ್ರಕರಣದಲ್ಲಿ ತಮ್ಮ ಇಲಾಖೆಯ ಕಾರ್ಯವ್ಯಾಪ್ತಿ ಏನು, ಏನಾದರೂ ಅನುಮತಿಗಳು ಪಡೆದಿದ್ದಾರಾ, ಏನು ನಡೀತಾ ಇದೆ ಸರ್? ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ, ಉತ್ಖನನ ಮಾಡಲಿಕ್ಕೂ ಅವಕಾಶ ಇಲ್ಲ. ಉತ್ಖನನ ಮಾಡಬೇಕು ಅಥವಾ ತನಿಖೆ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿರುವಂಥ ಉಪಾರಣ್ಯ ಸಂರಕ್ಷಣಾಧಿಕಾರಿಯ ಪರವಾನಗಿ ಪಡಿಬೇಕಾಗ್ತದೆ. ಒಂದು ವೇಳೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂಥ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡಿದರೆ ಅದರ ವರದಿ ತಗೊಳ್ತೀನಿ, ಕಾನೂನು ರೀತಿಯ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಇನ್ನಿತರ ವಿಷಯ ಈಗೇನು ತನಿಖಾ ತಂಡ ಇದೆ, ಉತ್ಖನನ ಮಾಡುವಂಥದ್ದಿರ್ಬೋದು, ಮತ್ತೊಂದಿರ್ಬೋದು, ಸ್ಥಳೀಯರಿಗೆ ನಮ್ಮ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ವರದಿ ಕೇಳ್ತೇನೆ. ಏನಾದರೂ ಅರಣ್ಯ ಇಲಾಖೆಯ ಕಾಯ್ದೆ ನಿಯಮಗಳು ಉಲ್ಲಂಘನೆ ಆದರೆ ತಾನೇ ಕಾನೂನು ರೀತಿಯ ಕ್ರಮ ಆಗ್ತದೆ. ಈಗ ಮುಸ್ಕುದಾರಿ ಹೇಳಿರೋ ಪ್ರಕಾರ ಸರ್, ಅರಣ್ಯದಲ್ಲಿ ಹೂತಿದ್ದೀನಿ ಅನ್ನುವಂಥದ್ದು ಇದ್ದಾನೆ. ಒಂದು ವೇಳೆ ಆ ರೀತಿ ಅರಣ್ಯದಲ್ಲಿ ಹೂಳೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಏನಾದರೂ ಇದೆಯಾ? ಅನುಮತಿ ಕೊಡಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಯಾವುದೇ ಅರಣ್ಯ, ಈಗ ಮೀಸಲು ಅರಣ್ಯ ಇದೆ ಅಥವಾ ವನ್ಯಜೀವಿ ಧಾಮ ಇದೆ, ಟೈಗರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.